ಹೆಲೋ ಎವ್ರಿವಾನ್. ನೀವು ಮುಂಚೆನೆ ತುಂಬಾ ವೆರೈಟಿ ಆಗಿರೋ ಎಗ್ ರೆಸಿಪೀಸ್ನ ಟ್ರೈ ಮಾಡಿರ್ಬೋದು, ಬಟ್ ದಿಸ್ ಬಾಯ್ಲ್ಡ್ ಎಗ್ ಬುರ್ಜಿ ಈಸ್ ಟೋಟಲಿ ಡಿಫ್ರೆಂಟ್. ಟೇಸ್ಟ್ ವಿಷಯಕ್ಕೆ ಬಂದ್ಬಿಟ್ರೆ ಮಾತ್ರ ತುಂಬಾನೇ ಸಖತ್ತಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ರೊಟ್ಟಿ, ಚಪಾತಿ, ಪ್ಲೇನ್ ರೈಸ್, ಕಲರ್ಡ್ ರೈಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಮಾಡ್ಕೊಳ್ಳೋದೇ ಸಹ ವೆರಿ ಸಿಂಪಲ್ ಆಗಿದೆ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್ ದ ರೆಸಿಪಿ. ಮೊದಲಿಗೆ ಕಡಾಯಿಗೆ ಒಂದು 1/4 ಕಪ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. 2 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಬೇಗ ಈರುಳ್ಳಿ ಬೆನಿಬೇಕು ಅಂದ್ರೆ ಸ್ವಲ್ಪ ಉಪ್ಪುನ ಆಡ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಟಿಪ್ಸ್ ಫಾರ್ ಯು. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗಿ ಚೆನ್ನಾಗಿ ಬೆನಿಯುತ್ತೆ. ಈರುಳ್ಳಿ ಇಷ್ಟು ಬೆಂದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ 2 ರಿಂದ 3 ಹಸಿಮೆಣಸಿನಕಾಯಿನ ಈ ತರ ಸ್ಪ್ಲಿಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆ 1 ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಸೊ ಇದಾಗಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಮೀಡಿಯಂ ಸೈಜ್ ಟೊಮೆಟೊನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ 1 ರಿಂದ 1.5 ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಹಾಗೆ 1/2 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕಿ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಹಾಗೆ ಈ ಎಲ್ಲಾ ಬೇಸಿಕ್ ಮಸಾಲಾಸ್ನ ಆಡ್ ಮಾಡ್ತಿದ್ದ ಹಾಗೆ ಫ್ಲೇಮ್ ನ ನೀವು ಲೋಗೆ ಶಿಫ್ಟ್ ಮಾಡ್ಕೊಳ್ಳಿ. ಲಿಡ್ ನ ಹಾಕಿ ಲೋ ಫ್ಲೇಮ್ ಅಲ್ಲೇ 1 ನಿಮಿಷ ಬಿಡಿ. ನೆಕ್ಸ್ಟ್ ಈಗಾಗಲೇ ನಾನು ಎಗ್ಸ್ ನ ಬಾಯ್ಲ್ ಮಾಡ್ಕೊಂಡು ಅದರದ್ದು ಸಿಪ್ಪೆ ಶೆಲ್ಸ್ ನ ತೆಗೆದಿಟ್ಕೊಂಡಿದ್ದೀನಿ. ಈಗಾಗಲೇ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆಗೆ ನೀವು ಒಂದು 6 ರಿಂದ 7 ಎಗ್ಸ್ ನ ಆಡ್ ಮಾಡ್ಕೋಬಹುದು. ಸೊ ಈ ಬಾಯ್ಲ್ಡ್ ಎಗ್ಸ್ ನ ನೀವು ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ಬಾಯ್ಲ್ಡ್ ಎಗ್ಸ್ ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲವುದು ಚೆನ್ನಾಗಿ ಹಿಡ್ಕೊಂಡು ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ. ಈ ಮಸಾಲ ಸಹ ಎಲ್ಲವುದು ಪರ್ಫೆಕ್ಟ್ ಆಗಿ ಬೆಂದಿದೆ, ಯಾಕೆಂದ್ರೆ ನೋಡಿ ಆಯಿಲ್ ಸಹ ಈ ತರ ಸಪರೇಟ್ ಆದಾಗ ಪರ್ಫೆಕ್ಟ್ ಆಗಿ ಎಲ್ಲವುದು ಕುಕ್ ಆಗಿದೆ ಅಂತಾನೆ ಅರ್ಥ. ಸೊ ಲಿಡ್ ನ ಹಾಕಿ 1 ರಿಂದ 1.5 ನಿಮಿಷ ಬಿಟ್ಟಾಗ ಈ ತರ ಪರ್ಫೆಕ್ಟ್ ಆಗಿ ಆಗಿರುತ್ತೆ. ನೆಕ್ಸ್ಟ್ ಈಗ ಒಂದು 3 ರಿಂದ 4 ಅಡಿಯಷ್ಟು ಕರಿಬೇವನ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿದೀನಿ. ಹಾಗೆ ಒಂದು 10 ರಿಂದ 15 ಪುದೀನ ಎಲೆಗಳು ಸಹ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿದೀನಿ. ಸೊ ಇವೆರಡನ್ನು ಹಾಕಿ ತುಂಬಾ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಒಂದು ಮಿಕ್ಸ್ ನ ಕೊಟ್ಟು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬಾಯ್ಲ್ಡ್ ಎಗ್ಸ್ ನ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 7 ಬಾಯ್ಲ್ಡ್ ಎಗ್ಸ್ ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ಡ್ ಎಗ್ಸ್ ನ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ನೀವೇನಾದ್ರೂ ನಾರ್ಮಲ್ ಎಗ್ ಬುರ್ಜಿ ಮಾಡ್ಕೋಬೇಕು ಅನ್ಕೊಂಡ್ರೆ ಬಾಯ್ಲ್ಡ್ ಎಗ್ಸ್ ಬದಲಿಗೆ ಎಗ್ಸ್ ನ ಒಡೆದ್ಬಿಟ್ಟು ಹಾಕಿ ಒಂದು ಒಳ್ಳೆ ಮಿಕ್ಸ್ ನ ಕೊಟ್ಟು ರೆಸಿಪಿನ ಕಂಟಿನ್ಯೂ ಮಾಡಬಹುದು. ಸೊ ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಚಿಕನ್ ಮಸಾಲಾ ಅಥವಾ ಎಗ್ ಮಸಾಲಾನ ಆಡ್ ಮಾಡ್ಕೊಳ್ಳಿ. ಫ್ಲೇವರ್ ಟೇಸ್ಟ್ ಡಿಫರೆಂಟ್ ಆಗಿರುತ್ತೆ. ಹಾಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ ಒಂದು ಹಾಫ್ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಈ ಮಸಾಲದಿಂದ ನೀವು ಬಾಯ್ಲ್ಡ್ ಎಗ್ ಬುರ್ಜಿ ಮಾಡ್ಕೋಬಹುದು, ನಾರ್ಮಲ್ ಎಗ್ ಬುರ್ಜಿ ಮಾಡ್ಕೋಬಹುದು, ಹಾಗೆ ಎಗ್ ರೈಸ್ ಸಹ ಮಾಡ್ಕೋಬಹುದು. ಸೊ ಫೈನಲ್ ಮಿಕ್ಸ್ ಆದ್ಮೇಲೆ ಇದಕ್ಕೆ ಹಿಡಿಸೋ ಅಷ್ಟು ಅನ್ನನ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ನ ಕೊಟ್ಬಿಡಿ. ಸೊ ಎಗ್ ರೈಸ್ ಸಹ ರೆಡಿ ಆಗ್ಬಿಡುತ್ತೆ. ಅಂಡ್ ತುಂಬಾ ಟೇಸ್ಟಿ ಹಾಗೆ ಸಿಂಪಲ್ ಆಗಿರೋ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿರ್ಲಿಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಪ್ಲೀಸ್ ನೋಡಿ. ಹಾಗೆ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸೊ ಪ್ಲೀಸ್ ಗಿವ್ ಅ ಟ್ರೈ ಅಂಡ್ ಎಂಜಾಯ್.